ಯಮನ ಮೂರ್ತಿ ಪ್ರತಿಷ್ಠಾಪಿಸುತ್ತ ವನಿತೆ ಕನಸಿನ ಸೌಧ ಕಟ್ಟಿ ನಲಿದಾಡುತ್ತಿರ ವನಿತರೊಳಗೆ ಅದ್ಭುತ ನೆಲೆಗಳಿದ್ದಾರೆ. ಅಮ್ಮನ ಹೊಟ್ಟೆ ನೋವಲ್ಲ ಕಡಿಮೆ ಆಯ್ತಾ? ಬಸಳೆ ಪದಾರ್ಥ ಅಲ್ಲ ಹೊಳೆ ಬೆಳೆಕಾಯ ಇದು ಮನೆ ತಂದು ಅಕ್ಕಿ ಎಲ್ಲ ಖರ್ಚಾಯ್ತಾ? ಅಲ್ಲಪ್ಪ ಪರಿಚಿತರಾಗಿ ಮಾತನಾಡ್ತಾ ಇದ್ರಲ್ಲ, ಯಾರ ನೀವು? ಗೊತ್ತಾಗ್ಲಿಲ್ವಾ? ಸಣ್ಣ ಜನ ಅಲ್ಲ ನಾವು. ಧೀರರು, ಶೂರರಲ್ಲಿ ಶೂರರು, ಖ್ಯಾತರಲ್ಲಿ ಖ್ಯಾತರು, ಶಿಳ್ಳಿ ಖ್ಯಾತರು, ಪ್ರಖ್ಯಾತರು. ಇನ್ನು ಶ್ರೀಮಂತಿಗೆ ವಿಷಯದಲ್ಲಿ ಕೇಳ್ತೀಯ? ನಮ್ಮನೆ ಎದುರುಗಡೆ ಒಂದು ತೆಂಗಿನ ತೋಟ ಉಂಟು. ಒಂದೊಂದು ಕಾಯಿ ಬಿಟ್ಟದ್ದೆ, ಒಂದು ಇಟ್ಟಿಗೆಲಿ ಯಾವ ಸಂತೆಲಿ ತಗೊಂಡ ಮಾರುದೇನ. ನಮ್ಮನೆ ಹಿಂದೆ ಅಡಿಕೆ ತೋಟ ಉಂಟು. ಏನು ಒಂದೊಂದು ಮರದಲ್ಲಿ 15-20 ಕೊನೆ, 15-20 ಕೊನೆ, 15-20 ವರ್ಷಕ್ಕೆ, ಒಂದೇ ವರ್ಷಕ್ಕೆ. ಈಗ ಗೊತ್ತಾಯ್ತು ಯಾರು ಅಂತ. ಬಹುಶಃ ಅಡಿಕೆ ತೋಟ, ತೆಂಗಿನ ತೋಟ ಕಾಯಿ ಅವ್ರು ಇರ್ಬೇಕಲ್ವಾ? ಸ್ವಲ್ಪ ಸುಮ್ಮನೆ ಇರ್ತೀಯ? ಆ ತೋಟ ಎಲ್ಲ ಕಾಯ್ಲಿಕ್ಕೆ ಆ ತೋಟ ಎಂತದ ಹೇಳಿಕೋಗಿ ಅಂತ ಹೇಳ್ಬಿಟ್ಟ. ಯಾರು ನೀವು? ನಾವು ಮೇಳದವರು. ಮೇಳದವ ನಾನು. ಮೇಳದವನ? ಹೌದೌದು. ಯಾವ ಮೇಳದವನು? ರತಿಯ ಮೇಳ. ರತಿಯ ಮೇಳದೊಳಿಂತ ಕಾಮನ್ ಅಂದ್ರೆ ಅರ್ಥಾತ್ ಮನ್ಮಥನ ಅಲ್ಲ, ಹನುಮಂತನ. ಆ ಹನುಮಂತನಾದ್ರು ವಜ್ರಕಾಯ. ಹೌದೌದು, ನಿನ್ ಕಾಯ ಕಂಡ್ರೆ. ನೀನು? ನಾವು ಹೊಳಕಾವತಿ ಅವರು. ಹೊಳಕಾವತಿ ಅಲಕಾವತಿ ಅಂತ ಕುಬೇರ ನಾಮಕನಿದ್ದೇನೆ. ಕುಬೇರನ ಅಲ್ಲ. ಇವತ್ತು ಮುಂಜಾನೆ ಎದ್ದವನೇ ಒಂದ್ಸಲ ಮುಖ ಎಲ್ಲ ತೊಳೆದೆ. ಮುಖ ತೊಳೆದ ಕೂಡಲೇ ಇವತ್ತು ದಿವಸ ತೊಳೆದಿಲ್ಲ, ಬಹುಶಃ ವಾರಕ್ಕೊಂದ್ಸಲ ಅದು ತೊಳೆದಿದ್ರೆ ನಮ್ಮ ಮುಖದ ವಾಸನೆ ನಮಗೆ ಬರ್ತದೆ. ಮುಖ ತೊಳೆದು ವಾಲ್ಗ ಕೊಟ್ಟೆ. ವಾಲ್ಗ ನೀನ್ ಆ ಜಾತಿ ದೇವಸ್ಥಾನದಲ್ಲಿ ಜೊತೆ ಇರಲ್ಲ. ಓಲಗ ಕೊಟ್ಟೆ. ಅಷ್ಟೊತ್ತಿಗೆ ನಿಮ್ಗೊಂದು ದರ್ಶನ ಕೊಡುವ ಮನ್ಸಾಯ್ತು. ವಾಹನ ಒಂದ್ ಕೈ ಕೊಟ್ಟು ತಲೆ ಬಿಸಿಲಿದ್ದೆ. ಅಷ್ಟೊತ್ತಿಗೆ ದೇವೇಂದ್ರ ರಂಬೆ ಹಿಡ್ಕೊಂಡ್ ಬಂದ. ರಂಬೆ ಅಲ್ಲಪ್ಪ, ರಂಬೆ ಅಪಸ್ವರಾಂಗನೆ ರಂಬೆ ಅವಳು ಹಿಡ್ಕೊಂಡು ಬಂದ. ಏನೋ ತಲೆ ಬಿಸಿ ಕೇಳಿದಕ್ಕೆ ಹೇಳಿದೆ, ವಾಹನ ಒಂದ್ ಕೈ ಕೊಟ್ಟು ಬಿಡ್ತೇವೆ, ಕೆಳಗಡೆ ಹೋಗಿರ್ಬೇಕಿತ್ತು ಅಂದೆ. ಒಂದು ಪ್ರೋಗ್ರಾಮ್ ಮಾಡೋದು ಅಂದೆ. ಏನೋ ಕೇಳ, ನೀನ್ ಇನಾಮ್ ಕೊಡು ಅಂದೆ. ಇನಾಮು ಓ ವಿಮಾನ, ಪುಸಗಟ್ಟೆ ವಿಮಾನ, ಪುಷ್ಪಕ ವಿಮಾನ. ನಂಗೆ ಕೊಟ್ಮೇಲೆ ಪುಸಗಟ್ಟೆ. ಅದು ಆಯ್ತು ತಗೊಂಡೋಗ ಅಂದ. ಕೂಡ್ಲೆ ಕೆಳಗಿಳಿದು ಬರುವಾಗ ಇವ್ ಕೈ ಮಾಡ್ದ. ಚಿಲ್ಲರೆ ಕಾಸಿದ್ರೆ ಕೊಟ್ಟು ಕೂತ್ಕೊಂಡೆ. ಇನ್ ಯಾವಾಗ ಕೊಡ್ತಾನ ಕಾಯ್ಬೇಕು. ನಿಲ್ಸಿದ್ದೆ ನೋಡಿ, ವಿಮಾನ ಸುದ್ದಿ ಒಂದು ಹೋಗ್ಬೇಡಿಯಪ್ಪ. ಬಿಡಿ ಭಾಗ ಸಿಕ್ಕುದಿಲ್ಲ, ಗಾಳಿ ಗಿಡಿ ತ್ಯಾಗದು ಮತ್ ಉಪದ್ರ ಮಾಡಿ ಹಾಕ್ಬೇಡಿ. ಮಕ್ಕಳ ಮನೆ ನೋಡ್ಕೊಂಡು ಬಂದ್ಬೇಕು. ಬರ್ತೀವಿ ಒಂದ್ಸಲ. ಎಲ್ಲಿಗ? ಲಕ್ಷ್ಮ ಬರುವ ಪ್ರೇಕ್ಷಣೀಯ ಸ್ಥಳಗಳಿಗೆ ಈ ಭೂಲೋಕದಲ್ಲಿ ಬರಗಾಲ ಬೇರೆ. ಹೌದೌದು. ಮೇಲೆ ಹಾರುವಾಗ ನಂಗೆ ಹೆದರಿಕೆ ಆಗ್ತದೆ. ಹೆದರಿಕೆ ಕೊಟ್ಟು ನಾನು ಹಿಡ್ಕೊಂಡ್ರೆ ಅಷ್ಟೇ. ನೀನು ಕುಬೇರ್ನ? ನೀನು ಮನ್ಮಥ. ಏನು ಗೊತ್ತಿಲ್ಲ ನೀವು ಯಾರು ಅಂತ ತಿಳ್ಕೊಂಡ್ರೇನಾ? ಪದನ್ನು ಕುಮ್ಮಣ್ಣ ನೀವು. ನೀನ್ ಮೊದ್ಲೇ ಈ ಕರೆದು ಬಿಟ್ಟಿದ್ರೆ ಕುಬೇರ್ನ ಸುದ್ದಿ ನಾನು ಹೇಳ್ತಾನೆ ಇರ್ಲಿಲ್ಲ. ಸುದ್ದಿ ನಾ ಹೇಳುದೇ. ಕುಬೇರ್ನ ನೀನು ನಾಳೆ ಖರ್ಚು ಏನಾದ್ರು ಉಂಟಾ? ನಾನು ತಲೆ ಬಿಸಿ ಬೇಡ, ನಿಜ ಬಂದ ಕಿಸಿಗಾರು ಕೈ ಹಾಕ್ತೇನೆ ನಾನು. ವ್ಯಾಪಾರಕ್ಕೆ ಬರ್ಲಿಕ್ಕಿದೇನು? ಅಂಗಡಿ ಇದೊಂದು ಜಾತಿ ಅಂಗಡಿ. ನೇರ ವಿಷಯಕ್ಕೆ ಬರಲ್ಲ. ನಿನಗೆಷ್ಟು, ಅಮ್ಮನಿಗೆಷ್ಟು, ಅಜ್ಜಿಗೆಷ್ಟು ಇದ್ದು ಬೇಕು? ನಿನಗೆಷ್ಟು, ಅಮ್ಮನಿಗೆಷ್ಟು, ಒಟ್ಟಿಗೆಷ್ಟು, ಅಜ್ಜಿಗೆಷ್ಟು? ಕೊಟ್ಟು ಸುಖವ ಬಡವಿನು, ಕೊಟ್ಟು ಸುಖವ ಬಡವಿನು. ದುಷ್ಟ ಅವ ದುಷ್ಟ, ದುಷ್ಟ ದುಷ್ಟ ಮದನ ಬಾಣದಿಂದ ಕೆಟ್ಟು ಹೋದೆವು. ದುಷ್ಟ ಮದನ ಬಾಣದಿಂದ ಕೆಟ್ಟು ಹೋದೆವು. ದುಷ್ಟ ಮದನ ಬಾಣದಿಂದ ಕೆಟ್ಟು ಹೋದೆವು. ಅವ ದುಷ್ಟ. ಕುಷ್ಟಲ್ಲ, ದುಷ್ಟ. ಮದನ ಬಹಳ ಉಪದ್ರ ಕೊಡ್ತಾ ಇದ್ದಾನೆ ನನಗೆ. ಯಾರಿಗೆ? ನಿನ್ಗೆ? ಹೌದು. ಹಾಗಾಗಿ ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಹಾಗಾಗಿ ನಂತರ ಕೇಳೋದು, ಈಗ ನಿನ್ಗೆಷ್ಟೋ, ನಿನ್ನ ಅಮ್ಮನಿಗೆ ಎಷ್ಟೋ, ಒಟ್ಟಿಗೆ ಎಷ್ಟೋ? ಶನಿವಾರ ಸ್ವಲ್ಪ ಹೆಚ್ಚೇನಲ್ಲ? ಯಾಕ? ಭಾನುವಾರ ಬಿಡು ಇರ್ತದಲ್ಲ. ಒಟ್ಟು ಹೇಳ್ತೇನೆ, ನಿನ್ನ ದೇಹ ಸುಖ ಪಡಿಲಿಕ್ಕೆ ಬಂದವರಿದ್ದೇವೆ.
ಏನು ಒಂದ್ಸಾರಿ ಆಗುದಿಲ್ಲ ಅಂತ ಹೇಳಿದ್ದು ನಾನು ಅದಕ್ಕಿಂತ ಒಂದು ತಿಳ್ಕೊಂಡ್ರೆ ಗೊತ್ತಿಲ್ಲ ಅಂತ ಮಾಡ್ಕೊಂಡ್ಯಾ ನೀನ್ ಯಾರು ಏನು ಅಂತ ಏನು ದೇವಸ್ಥಾನ ಕೊಟ್ರೆ ಏನಾಗ್ತದೆ ಕೇಳ್ತೇನೆ. ನಾನು ಶೀಲವತಿಯಾಗಿ ಬದುಕಬೇಕು ಅನ್ನುವಂತಹ ಆಸೆಯನ್ನು ಹೊಂದಿದವಳು, ಈ ಪ್ರಪಂಚದಲ್ಲಿ ಪತಿವತಿಯಾಗಿ ಬದುಕಬೇಕು ಅನ್ನುವಂತಹ ಆಶಯವನ್ನು ಹೊಂದಿದವಳು ನಾನು. ಅದಕ್ಕೆ ನಾನ್ ಬೇಡ ಅನ್ನೋದಾ? ಬೇಡ ಇದು ಬೇಡ ಇದು ಬೇಡ ಹೆತ್ತರಿಗ ಗಾದ ನಾನು ಬರುವೆ ಕಿಳ್ಳಿಗಾದ ನಾನು ಬರುವೆ ಕಿಳ್ಳಿಗಾದ ನಾನು ಬರುವೆ ಕಿಳ್ಳಿಗಾದ ಓದಿಗಾದ ಕಿಳ್ಳಿಗಾದ ಓದಿಗಾದ ನಾನು ಬರುವೆ. ನಾ ಸೋತೆ ನಾ ಸೋತೆ ನಾ ಸೋತೆ 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 ಸೋತು ಬಂದೆ ಇಲ್ಲಿಗೆಯ ಪ್ರೀತಿ ನಿನ್ನಳು ಸೋತು ಬಂದೆ ಇಲ್ಲಿಗೆಯ ಪ್ರೀತಿ ನಿನ್ನಳು ಸೋತೆ ಸೋತೆ ಸೋತೆ. ನೀನು ಓದಿ ನೋಟದಿಂದ ನನ್ನನ್ನು ನೋಡುವಾಗ ನಾನು ಅಂದಾಜು ಮಾಡಿದೆ ನಿನಗೆ ನನ್ನ ಮೇಲೆ ಮನಸ್ಸುಂಟು ಅಂತ. ಏನೋ ಗ್ರಾಚಾರಕ್ಕೆ ಬಂದಿದ್ದಾನೆ, ಒಮ್ಮೆ ಕೇಳ್ಕೊಳ್ಳಿ ಅಂತ ಸುಮ್ಮನಿದ್ದೆ. ಹೋಗ ಬೇಡದೇ ಇದ್ರೇನು, ನಾನಿದ್ದೇನೆ. ನಾನು 8 ದಿನಕ್ಕೆ ಕೊಡುವ ಸುಖವನ್ನ ಒಂದೇ ಒಂದು ದಿವಸ ಕೊಡ್ತೇನೆ. ಬಾರೆ ಬೋಲ್ ಕೊಡೋದು ಗಾಳಿ ಎಂದಾನ ನೋಡು, ಬೋಲ್ ಕೊಡೋದು ಗಾಳಿ ಎಂದಾನ ನೋಡು. ಕಾಲು ಕಳೆಯದರೆ ಹೇಳಿರಿ ಅಲ್ಲರೇ ಸೀಳಿಸುವೆ ನಿಮ್ಮ ಎನ್ನುವ ಕಾರಣಕ್ಕಾಗಿ ಸುಲಭದಲ್ಲಿ ನಿಮ್ಮ ವಶವಾಗ್ತದೆ ಅಂತ ತಿಳ್ಕೊಂಡಿದ್ದೀರಾ? ಹೋಗ್ತೀರಾ ನಿಮ್ಮ ಮುಖಕ್ಕೆ 4 ಬಾರಿಸಲಿ. ಏನು ದೊಡ್ಡ ಶೀಲವತಿ ಹಾಗೆ ಮಾತಾಡ್ತಾ ಇದ್ಯಲ್ಲ ನೀನು? ಮದುವೆ ಆಗ್ಲಿಲ್ಲ, ಮದುವೆ ಆದ್ಮೇಲೆ ಪತಿವ್ರತೆ ಆಗ್ಲಿಕ್ಕೆ ಹೊರಟವಲ್ಲ ನೀನು? ಈಗ ನೀವು ಹೋಗ್ತೀರಾ ಏನು ನಾನು ಕರೀಲ? ಈಗ ಯಾರನ್ನ ಕರಿತೀಯ? ಯಾರಿದ್ದಾರೆ? ಅಮ್ಮನನ್ನು ಬಿಡ್ಲಿಕ್ಕಿಲ್ಲ. ಎಲ್ಲ ಮೈಮಾರಿಗಳು ನೋಡಿದ